ಸಿರಿಬಾಲೆಯದಲ್ಲಿ ಬರುವ ಅತ್ಯಂತ ವಿಸ್ಮಯ, ಅತ್ಯಂತ ಸುಂದರ, ಅತ್ಯಂತ ಏನು ಹೇಳಿಕೆ ಬಾರದಂಥ ವಿಸ್ಮಯಕಾರಿ ವಿಷಯವೆಂದರೆ ಕನ್ನಡ ಅಂಕಿಗಳು ಹೇಗೆ ಹುಟ್ಟಿತು ಎನ್ನುವುದನ್ನು, ಶೂನ್ಯದಿಂದ ಹೇಗೆ ಹುಟ್ಟಿತು ಮತ್ತು ಶೂನ್ಯದಲ್ಲಿ ಹೇಗೆ ಲೀನವಾಗುತ್ತೆ ಎಂದು ಅಕ್ಷರ, ಅಂಕಿ, ಸ್ಪಿರಿಚುಯಾಲಿಟಿ, ಫಿಲಾಸಫಿ ಎಲ್ಲವನ್ನು ಒಳಗೊಂಡ ಆದಿನಾಥನಿಂದ ಸೌಂದರ್ಯಗೆ ಅಂಕಿಗಳಿಂದ ಅಕ್ಷರದಲ್ಲಿ ಅಂಕಿ ಹೇಗೆ ಹುಟ್ಟಿತು ಎಂದು ತೋರಿಸುವ ಈ ಕಾವ್ಯದ ಶ್ಲೋಕವನ್ನು ಓದಿ ನಿಮಗೆ ಮುಂದಿಡುತ್ತೇನೆ. ಕನ್ನಡದ 1 2 3 4 5 6 7 3 8 9 ಉನ್ನತವಾದ 0 ಎಂಬ ಹುಟ್ಟಿದೆ ಎನ್ನುವುದನ್ನು ಕಲಿಸಿದನು. ಯಾರು? ಆದಿನಾಥನು ಸೌಂದರ್ಯ ತನ್ನ ಮಗಳಿಗೆ ಕಲಿಸಿದನು. ಅದನ್ನು ಇಲ್ಲಿ ತೋರಿಸಲಾಗಿದೆ. ಶೂನ್ಯವನ್ನು ಒಡೆದು ಅರ್ಧಚಂದ್ರ ಆಕೃತಿಯಲ್ಲಿ ಮೇಲೆ ಕೆಳಗೆ ಅರ್ಧ ಹೆಮಿಸರ್ಕಲ್ಸ್. ಸೊ 1 ಹೆಮಿಸರ್ಕಲ್, ಫಸ್ಟ್ ಒಂದು ಕನ್ನಡದ ಒಂದು ಹೆಮಿಸರ್ಕಲನ್ನು ಮೇಲೆ ಇಟ್ಟಾಗ, ಹೆಮಿಸರ್ಕಲ್ ಅರ್ಧಚಂದ್ರಾಕೃತಿಯನ್ನು ಕೆಳಗಡೆ ಇಟ್ಟಾಗ ಎರಡು ಅರ್ಧಚಂದ್ರಾಕೃತಿ, 2 ಅರ್ಧಗಳನ್ನು ಕೂಡಿಸಿದಾಗ 3, 4, 5 ಹೀಗೆ ಅದನ್ನು ಅಬ್ಸರ್ವ್ ಮಾಡುತ್ತಾ ಹೋಗಿ 1 ರಿಂದ 9 ಕೊನೆಗೆ ಮತ್ತೆ ಶೂನ್ಯದಿಂದ ಹುಟ್ಟಿತು 9. ನವ ಅಂಕಗಳ ಹಿಂದೆ ನಿಂತಿಯ 0. ಏನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ವಿವರಿಸ್ತಾನೆ. ಯಾವ ಮಗ ಆದರೂ ಮ್ಯಾಥಮೆಟಿಕ್ಸು ಶಾಲೆ ಕಲೀಲಿಕ್ಕೆ ಎಷ್ಟು ಉತ್ಸುಕವಾಗುತ್ತದೆ ಈ ರೀತಿ ಕಲಿಸಿದರೆ. ನವ ಅಂಕಗಳ ಹಿಂದೆ ನಿಂತಿಯ 0 ಅವಿತುಕೊಂಡಿರುವುದು ತನ್ನಿರುವ. ಅದೇಗೆ ಬಚ್ಚಿಟ್ಟುಕೊಂಡಿರುವುದು ಮಗು ಥರ. 0 ಅವಿತುಕೊಂಡಿರುವುದು ತನ್ನಿರುವನ್ನು. ಅವರಿವರು ಅರಿಯಲು ಬಾರದ ತೆರೆದೆ. ಇವರು ಅರಿಯಲು ಬಾರದ ತೆರೆದೆ. ನವದ ಮುಂದಕ್ಕೆ ಬರೀ 0. ನವ ಅಂಕಗಳ ಹಿಂದೆ ನಿಂತಿಯ 0 ಅವಿತುಕೊಂಡಿರುವುದು ತನ್ನಿರುವನ್ನು. ಅವರಿವರು ತಿಳಿಯಲು ಆಗದ ರೀತಿಯಲ್ಲಿ ಮತ್ತೆ ನವದ ಮುಂದಕ್ಕೆ ಮತ್ತೆ ಬರೀ 0. ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಒಂಥರ ಈ ಶಾಲೆ ಕಲೀಲಿಕ್ಕೆ ರಿಟೈರ್ ಆದಮೇಲೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ ಹಂಗೆ ಆಗ್ತದೆ. ಸಿರಿಬೋಲೆ ಓದ್ತಾ ಇದ್ರು. ಈ ರೀತಿ ನಮಗೆ ಯಾರು ಕಲಿಸಲೇ ಇಲ್ಲ. ಒರಿಜಿನಲ್ ಭಾರತದ್ದು ಆದಿನಾಥ ನಮ್ಮ ಮಗಳಾದ ಸೌಂದರ್ಯವಿಗೆ ಅಂಕಿಗಳನ್ನು ಕಲಿಸಿದನು. ಬ್ರಾಹ್ಮಿ ಲಿಪಿಯನ್ನು ದೊಡ್ಡ ಮಗಳಿಗೆ ಕಲಿಸಿದನು. ಭರತ ಬಾಹುಲಿಗಳು ದೇಶವನ್ನು, ಭರತಖಂಡವನ್ನು ಆಳಿದರು. ಹೀಗೆ